ನೀನು ಏನು ಅಂದೆ, ಒಂದು ವಾರದ ಮಟ್ಟಿಗೆ ಕೊಡು ಅಂತ ಹೇಳ್ದೆ. ನಾನು ಅದಕ್ಕೆ ಕೊಟ್ಟಿದ್ದೀನಿ. ಹಂಗೆ ನೀನು ಅದನ್ನು ದುಡ್ಡು ಕೊಟ್ಟು ನೀನು ನಂಬಿಕೆ ಉಳಿಸ್ಕೋಬೇಕು. ಹಾಂ, ಇವಾಗ ನನಗೆ ಬೇಕಪ್ಪ, ನಮಗೆ ತೊಂದರೆ ತಾಪತ್ರೆಗಳಿದ್ದಾವೆ. ಈಗ ನೀನು ಹೇಳ್ದಂಗೆ ನಾನು ಅದೇನೇ ತಿಂಗಳೇ ನಿಂತಿದ್ದೀನಿ. ಒಂದುವರೆ ತಿಂಗಳು 2 ತಿಂಗಳು ಆಗ್ತಲೇ ಬಂತು ಹೆಚ್ಚು ಕಮ್ಮಿ. ಒಂದು ವಾರದ ಮಟ್ಟಿಗೆ ಕೊಡೋಣ ಅಂತೇಳಿ ಇಸ್ಕೊಂಡಾನು. ಒಂದು ತಿಂಗಳು 2 ತಿಂಗಳು ಆಗ್ತಾ ಬಂತಲ್ಲ, ತಿಂಗಳು ತುಂಬ್ತಾಲೇನೆ. ಇವಾಗ ನನಗೆ ಬೇಕಪ್ಪ, ನೀನು ಕೊಡೋದು ಕಲಿ. ಸುಮ್ಮನೆ ಇಲ್ಲೋದು ಅವತಾರ ಆಡ್ಬೇಡ ನೀನು. ಅಣ್ಣ, ನಂದು 2 ದಿನ ಸುಧಾರಿಸೋಣ, ಕೊಡ್ತೀನಿ. ನಿನ್ನ 2 ದಿನ ಸುಧಾರಿಸು. ನನಗೆ ಯಾವ ಬುರಾವಿದ್ದಾವೆ ದುಡ್ಡು ಕೊಡ್ತೀನಿ ನಾನು ನಿನಗೆ. ಇಲ್ಲ ಅಂಬಲ್, ನಿಜ ಇಲ್ಲ ಅಂಬಲ್, ಕೊಡ್ತೀನಿ ಅಣ್ಣ, ಕೊಡ್ತೀನಿ. ಇಲ್ಲ ಅಂಬಲ್ಲ, ಕೊಡ್ತೀನಿ ನಾನು. ಕೊಡಲ್ಲ ಅಂತಲ್ಲ, ಕೊಡ್ತೀನಿ. ಒಂದು 2 ದಿನ ಸುಧಾರಿಸು ಅಂತ ಹೇಳ್ತಿರೋದು. ಇಲ್ಲ, ನಂಬಿಕೆ ಉಳಿಸ್ಕೋಬೇಕಣ. ಇವತ್ತು ಕೊಟ್ಟವ್ರೆ ನಿನ್ನ ಕಷ್ಟಕ್ಕೆ ಅಂದಮೇಲೆ ನೀನು ಕೊಡ್ಬೇಕಣ. ಅವ್ರ ತಾಪತ್ರಯಕ್ಕೆ ಅವ್ರಿಗೆ ವಾಪಸ್ ಕೊಟ್ಟರೆ ಮತ್ತು ಇನ್ನೊಂದು ಪಟ್ಟು ನಿನಗೆಲ್ಲ ಕೊಡೋದು. ಕೊಡ್ತಿರ್ಲಿಲ್ಲ, ಏನೋ ಬುದ್ಧಿ ಕಲ್ತ್ಕೊಂಡಿದ್ದೀಯ ಅಂತ ಕೊಟ್ಟವ್ರೆ. ಹೋಗಿ ನಾವೆಲ್ಲ ಬೇಡ ನನಗೆ. ನೀನು ಮುಚ್ಕೊಂಡು ನನಗೆ ದುಡ್ಡು ತಂದು ಕೊಡು ಅಷ್ಟೇ. ನೀನು ಮುಚ್ಕೊಂಡು ಕೊಟ್ಟರೆ ಸರಿ. ಇಲ್ಲ ನಾನು ಏನಿಲ್ಲ, ನನ್ನ ಮಗನಿಗೆ ಒದ್ದು ಎಳ್ದು ಬಿಡ್ತೀನಿ ಹೊರಕ್ಕೆ. ನಾನೇನಿಲ್ಲ, ಪಂಚಾಯತ್ಗೆ ಹಾಕ್ಬಿಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ನೋಡೋದು ಏನು ಮಾಡ್ಬೇಕಂದು ಮಾಡಿಬಿಡ್ತೀನಿ. ಏನಾಗೆ ನೀನು ಇಸ್ಕೋಬೇಕಾರೆ ಮಾತ್ರ ಮಳ್ಳ ನಂಗೆ ಇಸ್ಕೊಂಡು ಇವಾಗ ಹಂಗೆ ಏನೋ ಹಿಂಗೆ ಆಡ್ತೀಯ ನೀನು. ನಾನು ತಮ್ಗೆ ಹೇಳೋಣ ಅನ್ಕೊಂಡು ಬಿಡತ್ತ ಹೋಗ್ಲಿ, ಕೊಡ್ತಾನೆ, ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ದಾನೆ, ಬುದ್ಧಿವಂತ ಹಾಗೆ ಅವನೇ ಅನ್ಕೊಂಡೆ. ಆದ್ರೆ ನೀನು ಇಂಥ ಕಂತ್ರಿ ಬುದ್ಧಿ ನಿನ್ನ ಹತ್ರ ಐತೆ ಅಂತ ನನಗೇನೋ ಗೊತ್ತು. ನಿನ್ನ ಹತ್ರ ಇಂಥ ಬುದ್ಧಿ ಐತೆ ಅಂಬೋದು ಗೊತ್ತಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ. ಅಯ್ಯೋ ದೇವ್ರೆ, ಯಾಕೆ ಮಂಜಣ್ಣಯ್ಯ, ಯಾಕೆ ಗಲಾಟೆ ಮಾಡ್ತಾ ಇದೆಯಾ ನನ್ನ ಗಂಡನ ಮೇಲೆ? ಇಲ್ಲಡಮ್ಮ, ನಿನ್ನ ಗಂಡ 50,000 ದುಡ್ಡು ಇಸ್ಕೊಂಡು ಒಂದು ವಾರದ ಮಟ್ಟಿಗೆ ಅಂತ ಇಸ್ಕೊಂಡಿದ್ದ. ಒಂದು ವಾರ ಕೊಡ್ತೀನಿ ಕೊಡೋಣ ಅಂತೇಳಿ. ಅದಕ್ಕೆ ತಿಂಗಳು ತುಂಬಿತು, 1.5 ತಿಂಗಳು ಆಗ್ತಾ ಬಂತು. ಇನ್ನೇನು ಇನ್ನೊಂದು 2 ದಿನ ಹೋದರೆ 2 ತಿಂಗಳು ಆಗುತ್ತೆ. ಇಸ್ಕೊಂಡಾನು ವಾರದ ಮಟ್ಟಿಗೆ ಅಂತೇಳಿ ಇಸ್ಕೊಂಡಾನು ಇಷ್ಟು ದಿವಸ ಆಗೈತಿ. ಇವಾಗ ನಮಗೆ ತೊಂದರೆಗಳು ಇದ್ದಾವೆ. ನಮಗೆ ಒಂದಿಷ್ಟು ಮನೆಯದು ಸಮಸ್ಯೆ ಐತಿ. ನಮ್ದು ಒಟ್ಟು ಮನೆಯದು ಒಟ್ಟು ರಿಪೇರಿ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಒಟ್ಟು ಮನಸ್ಸು ಊರುತ್ತೆ. ಅದಕ್ಕಾಗಿನ ನನಗೆ ಕೊಡಪ್ಪ ಬೇಕು ಅಂತ ಹೇಳ್ಬಿಡು. ನಾನೊಂದು ವಾರದ ಮಟ್ಟಿಗೆ ಅಂದಿದ್ದಕ್ಕೆ ಕೊಟ್ಟಿದ್ದೀನಿ. ನಾನು ಇಲ್ಲಾಂದರೆ ತಿಂಗಳನ್ಗಟ್ಲೆ ವರ್ಷನ್ಗಟ್ಲೆ ಅಂದ್ರೆ ನಾನು ಕೊಡ್ತಿರ್ಲಿಲ್ಲ. ನಾನು ಏನೋ ಒಂದು ವಾರದ ಬಿಡು ಅಂತ ಹೇಳಿ ಕೊಟ್ಟಿದ್ದೀನಿ. ಕೊಡ್ಬೇಕು ತಾನೇ ವಾಪಸ್. ಕೊಡ್ದಂಗೆ ನಿನ್ನ ಗಂಡ ಇವಾಗ ಏನು ದಬ್ಬಳಿಕೆ ಮಾಡ್ತಾನೆ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಹುಡುಗರಿಗೆ ಚಾಕ್ಲೇಟು ಬಿಸ್ಕತ್ತು ಕೊಡ್ಸಲ್ವಿ, ಹಂಗೆ ಹೇಳ್ತಾನೆ. ಮಾನ ಮರ್ಯಾದಿದ್ರು ಸರಿ ಇಲ್ವೋ ಅಪ್ಪರ್ ನನ್ನ ಮಗನೇ. ಕೊಡ್ತಾರೆ ಬಿಡೋಣ, ಇನ್ನೊಂದು 2 ದಿನ ಸುಧಾರಿಸು, ಪೇಮೆಂಟ್ ಆದಾಗ ಕೊಡ್ತಾರೆ. ಹೇಳಿ ಕೊಡಿಸ್ಬೇಕಣಮ್ಮ ನೀನು. ಇನ್ನೊಂದು ದಿನ ಕಷ್ಟ ಸುಖಕ್ಕೆ ದುಡ್ಡು ಹುಟ್ಟಲ್ಲ. ಪೇಮೆಂಟ್ ಅದಾಗ ಕೊಡ್ತಾನೆ ಅಂದರೆ ಅವನಿಗೆ ಪಾಪ ತೊಂದರೆ ತಾಪತ್ರೆಗಳು ಇದ್ದಾವೆ. ಅದಕ್ಕೆ ಅವ್ನು ಬಾರ ಅಣ್ಣ ನೋಡೋಣ ಹಿಂಗೆ ಕೊಟ್ಟಿದ್ದೆ ಅಂತೇಳಿ ನಾನು ಕರ್ಕೊಂಬಂದೆ. ಬಾರ ಗುಣಣ ಹಿಂಗೆ ಕೊಟ್ಟಿದ್ದೆ ನೋಡು, ಇವಾಗ ಕೇಳಿರಿ ಹಿಂಗೆ ಅಂತಾನೆ ಅಂತ ಅದಕ್ಕೆ ಅವ್ನು ನನ್ನ ಕರ್ಕೊಂಬಂದ. ಅಣ್ಣ ಇನ್ನೊಂದು 2 ದಿನ ಸುಧಾರಿಸೋಣ, ಕೊಡ್ತೀನಿ. ಇನ್ನೊಂದು 2 ದಿನ ಕೊಡ್ತೀನಿ ಅಣ್ಣ. ನಾನೇನು ನಿಮಗೆ ಎತ್ತಾಕಕ್ಕೆ ಹೋಗಲ್ಲ, ಮೋಸ ಮಾಡಲ್ಲ, ಕೊಡ್ತೀನಿ. ಇನ್ನೊಂದು 2 ದಿನ ಸುಧಾರಿಸಿ. ಅವ ಬುರವೈದವು ದುಡ್ಡು ಕೊಡ್ತೀನಿ, ಸುಧಾರಿಸು. ನೋಡೋಣ ಕಣ, ಈ ತಿಂಗಳೆಲ್ಲ ಕಾಯ್ದಿದ್ದೀನಿ. ಇನ್ನೂ 2 ದಿನನೂ ಕಾಯ್ತೀನಿ. ಇನ್ನು 2 ದಿನ ಕಾಯ್ದೇನು ದೊಡ್ಡದಲ್ಲ. ಇನ್ನು 2 ದಿನ ಕಾದು ನೋಡ್ತೀನಿ. 2 ದಿನ ಕೊಡಲಿಲ್ಲ ಅಂತಂದ್ರೆ ನನ್ನ ಮಗನೇ ನೀನು ಊರಾಗೆಲ್ಲ ಮರ್ಯಾದೆ ಕಳೆದು ಬಿಡ್ತೀನಿ. ನೋಡೋಣ, ನಡಿಯೋ ಗುಂಡೋಣ. ಇನ್ನು 2 ದಿನ ಅಂತೆ. ನಾಳೆ ಬಿಟ್ಟು ನಾಡ್ದು ಕೊಡ್ತೀಯನ? ನಾಳೆ ಬಿಟ್ಟು ನಾಡ್ದಲ್ಲ, ಆಚೆ ನಾಡ್ದು ಕೊಡ್ತೀನಿ. ನಾಳೆ ಬಿಟ್ಟು ನಾಡ್ದು ಕೊಡೋಕ್ಕಾಗಲ್ಲ. ಸರಿ ಆಯಿತು, ಅದು ಒಂದು ನೋಡೇ ಬಿಡೋಣ. ಯಾಕೆ ಇವಾಗ ಜಾಸ್ತಿ ನಾವು ಪರದಾಡಿ ಏನಾಗಬೇಕಾದಾಗೈತೆ. ನೋಡೋಣ, ಇನ್ನು 2 ದಿನ ತಾನೆ, ನೋಡೋಣ. ಬರ್ತೀನಿ, ಇನ್ನು 2 ದಿನ ನೋಡೋಣ. ಕೊಡ್ತೀನಿ ಮಾರಾಯ, ನಾನೇನು ಕೊಡ್ದಂಗಂತೂ ಇರಲ್ಲ. ಕೊಡ್ತೀನಿ, ಒಂದು 2 ದಿನ ಸುಧಾರಿಸು ಅಂತ ನಾನು ಸೀತಮ್ಮಂತ ಹಂಗಂದೆ. ಅದಕ್ಕೆ ಅಣ್ಣ, ಅವ್ನು ಬೇರೆ ಇದ್ದಾನೆ, ಅವನಿಗೂ ನನಗೂ ಸಂಬಂಧ ಇಲ್ಲ. ಅಲ್ಲಿ 6 ಲಕ್ಷ ರೂಪಾಯಿ ಸಾಲ ತೀರಿಸಿ ನೀವು ಬೇರೆ ಇದ್ದಾನೆ, ಅವನ್ನೇ ಕೇಳೋಗಂತು. ನೀವು ಅಮ್ಮ ಯಾಲೇನೆ ಹಂಗಂತು. ಜೊತೆಗಿದ್ದಿದ್ರೆ ನಮ್ಮ ಅಮ್ಮನ ತೆಗಿದ್ದಿದ್ರೆ ಹಿಂಗೆ ಮರ್ಯಾದೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಕೊಡೋದು, ಕೊಡಪ್ಪ ಸಾಲ ಮಾಡ್ಕೊಂಡಿದ್ಯಾ ಕೊಳ್ಳು ಅಂತ ಹೇಳಿ ಕೊಡೋದು. ನಮ್ಮಮ್ಮ ನನ್ನ ಕೈ ಬಿಡ್ತಿರ್ಲಿಲ್ಲ. ಬಿಡತ್ತ ಒಬ್ಬನ ಇದ್ದಾನೆ ಅಂತ ಹೇಳಿ ಕೈ ಅಂತ ಬಿಡ್ತಿರ್ಲಿಲ್ಲ ನೋಡ್ಕೊಂಬೋದು. ಏನು ಮಾಡೋಣ, ಬೇರೆ ಇರೋದಕ್ಕಾಗಿನ ಇವಾಗ ಹಿಂಗೆ ಆಗೈತೆ ಅಷ್ಟೇ. ಸರಿ ಆಯ್ತು ಬಿಡೋಣ, ಆಚೆ ನಾಳೆ ಕೊಡ್ತೀವಿ. ಇವಾಗ ಯಾಕೆ ಸುಮ್ಮನೆ ಕಿರಿಕಿ ಯಾಕೆ, ಆಚೆ ನಾಡೋದು ಬರ್ರಿ, ಕೊಡ್ತೀವಿ. ಸರಿ ಅಮ್ಮ, ಆಯಿತು. ಇಸ್ಕೋಬೇಕಾರು ಅಂತಾರ, ಕೊಡ್ಬೇಕಾರು ಅಂತಾರ ನನ್ನ ಮಕ್ಕಳು. ಬುದ್ಧಿಗೆಟ್ಟು ನನ್ನ ಮಕ್ಕಳು. ಅಲ್ಲ ಸಮತಿ, ಏನು ಕಿಸ್ಕೊಂಡಿದ್ದೆ ನೀನು? ನನಗೆ ಏನಕ್ಕೆ ಬೇಕಾಗಿತ್ತು ಇಸ್ಕೊಂಡಿದ್ದೆ. ನಾನು ಹಿಂಗೆ ಏನಾನ ಗೇಮ್ ಆಡೋಕ್ಕೆ ಹೋಗಿ ಮೊಬೈಲ್ನಾಗೆ ಸೋತಿದ್ದೀನಿ. ಬೆಟ್ಟಿಂಗ್ ಕಟ್ಕೊಂಡು ಗೇಮ್ ಆಡ್ತಾರಲ್ಲ, ಆ ರೀತಿ ಗೇಮ್ ಆಡೋಕ್ಕೆ ಹೋಗಿ ಹಿಂಗೆ ಆಗಿರೋದು ಸ್ನೇಹ. ಅಲ್ಲ, ಇಂಥದಕ್ಕಂತ ಕಾರಣ ಗೊತ್ತಿಲ್ಲ ಸಮರ್ಥ. ಸುಮ್ಮನೆ ನನಗೆ ಬೇಕಾಗಿತ್ತು ಇಸ್ಕೊಂಡೆ. ಅಲ್ಲ, 50,000 ಗಟ್ಟಲೆ ಇಸ್ಕೊಂಡಿದ್ರಲ್ಲ, ಅವ್ರು ಕೊಡಲಿಲ್ಲ ಅಂದರೆ ಸುಮ್ಮನೆ ಬಿಡ್ತಾರ? ಯಾಕೆ ಈ ರೀತಿ ಮಾಡ್ತೀರಾ? ಸುಮ್ಮನೆ ನೀವು ಯಾಕೆ ಇಷ್ಟೊಂದೆಲ್ಲ ಸಾಲ ಮಾಡ್ಕೊಂಡು ಹಿಂಗೆ ಮಾಡ್ಕೊಂತ ಇದ್ದೀರಾ ಸಮರ್ಥ? ಅಯ್ಯೋ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಹೇಳಿದ್ರೆ ಹೊಡಿತೀರ. ಬೆಳಗ್ಗೆ ಹೆಂಗೆ ಹೊಡೆದಿರೋದು ನನಗೆ ಹೆಂಗೆ ನೋವಾಗೈತೆ ಗೊತ್ತಾ? ಹೆಂಗೆ ಬಾಸುಂಡೆ ಬಂದಿದ್ದಾವೆ, ಬಾಸುಂಡೆ ಬರೋ ಥರ ಹೊಡೆದಿದ್ದೀರ.
ಮತ್ತು ನನ್ನ ಕಷ್ಟ ನನಗೆ ಸಾಲ ಮಾಡ್ಕೊಂಡಿದ್ದೀನಿ ಅನ್ನೋ ಟೆನ್ಷನ್ನು. ಮತ್ತು ನೀನು ದೊಡ್ಡದಾಕ್ಬೇಕು ನೀನು ಅಂತ ನಾನು ಕೇಳಿದ್ರೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಅದಕ್ಕೆ ನಾನು ನಿನ್ಗೆ ಹೇಳಿದ್ದು. ಮತ್ತು ನಾನು ಸಾಲ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನನಗೆ ಮತ್ತು ಯಾರು ನೋಡ್ಕೊಂತಾರೆ? ನನಗೆ ಯಾರು ಕೊಡ್ತಾರೆ? ಯಾರು ಇಲ್ಲ ಅಂದಮೇಲೆ ನನಗೆ ಇವಾಗ ಕಷ್ಟಕ್ಕಾಗರು ಯಾರು? ಸಾಲ ಮಾಡ್ಕೊಂಡಿದ್ದು ನನಗೆ ಕೊಡಬೇಕು. ಇವಾಗ ನನಗೆ ಇಸ್ಕೊಂಡಿದ್ದೆ, ನಾನು ಗೇಮ್ ಆಡಿದ್ದೆ, ಮೊಬೈಲಾಗ ಗೇಮ್ ಆಡಿ ಓದ್ತಿದ್ದೀನಿ. ಅದಕ್ಕಾಗಿನ ಅಲ್ಲ ಒಂದು ಸತಿ ಹಿಂಗೆಲ್ಲ ಕೆಟ್ಟೋದ್ಮೇಲೆ ಮತ್ತೆ ಅದನ್ನೆಲ್ಲ ಯಾಕೆ ಆಡೋಕೆ ಹೋಗ್ತೀರಾ? ಅದನ್ನೆಲ್ಲ ಆಡೋಕೆ ಹೋಗ್ಬೇಡಿ ಸಮರ್ಥ. ಸುಮ್ಮನೆ ಯಾಕೆ ಈ ರೀತಿ ಮಾಡ್ಕೊಂತೀರ? ಒಂದು ಸತಿ ಅಲ್ಲ 6 ಲಕ್ಷ ನೀವು ಸಾಲ ಮಾಡಿಕೊಂಡು ಸೋತು ಎಲ್ಲನ ಹಾಳು ಮಾಡ್ಕೊಂಡ್ಮೇಲೆ ಮತ್ತೆ ಯಾಕೆ ಸಮರ್ಥ ನೀವು ಈ ರೀತಿ ಮಾಡ್ತೀರಾ? ಅದ್ರ ಸಹವಾಸಕ್ಕೆ ಹೋಗ್ಬೇಡಿ, ಬಿಟ್ಟುಬಿಡಿ ಪ್ಲೀಸ್ ಸಮರ್ಥ. ಅದ್ರ ಸಹವಾಸಕ್ಕೆ ಹೋಗ್ಬೇಡಿ. ಹೋಗ್ಬಾರ್ದು ಅಂತ ಅನಿಸುತ್ತೆ. ಏನು ಮಾಡೋಣ, ಅಲ್ಲೇ ಮನಸ್ಸು ತಡೆಯಲ್ಲ ನನಗೆ. ಅವಾಗಿಂದನೂ ಅದನ್ನ ಆಡಿ ಅಭ್ಯಾಸ ಆಗ್ಬಿಟ್ಟೈತಿ. ಬಿಡು, 5,000 ಹಾಕಿರೋ 10,000 ಬರುತ್ತೆ, ಲಕ್ಷಗಟ್ಟಲೆ ಗೆಲ್ಬೋದು ಅನ್ನೋದೊಂದು ಆಸೆ ಬರುತ್ತೆ. ಆಸೆಗೋಸ್ಕರ ನಾನು ಇನ್ನೊಂದು ಅಲ್ಲೇ ಹೆಚ್ಚು ಕಮ್ಮಿ ಅಲ್ಲೇ 1.5 ಲಕ್ಷ ಸೋತಿದ್ದೀನಿ. ಏನು ಮಾಡೋಣ, ಇನ್ನೊಂದು 50,000 ಯಾರನ್ನ ಕೊಟ್ಟರೆ ಇವಾಗ ನಾನು ಬರ್ಬೋದೇನೋ. ಅಯ್ಯೋ 50,000 ಬರುತ್ತೆ, 50,000 ಹಾಕಿದ್ರೆ ಬರುತ್ತೆ ಅಂತೇಳಿ ನನಗೆ ಆಸೆ ಬಿದ್ದು ಸುಮ್ಮನೆ ಯಾಕೆ ಹಾಳು ಮಾಡ್ಕೊಂತೀರ? ಸುಮ್ಮನಿರಿ. ಯಾಕೆ ಸುಮ್ಮನೆ ನೀವು ಈ ರೀತಿ ಮಾಡ್ತೀರ? ಇವಾಗ ನೀವು ಹಂಗೆಲ್ಲನ ಮಾಡೋಕೆ ಹೋಗ್ಬೇಡ್ರಿ. ಆಸೆ ಬೀಳೋದು ಅದೆಲ್ಲ ನಾನು ಬಿಟ್ಬಿಡ್ರಿ. ಎಷ್ಟೋ ಸಾಕು, ನಿಮ್ಮದೇ ಸಂಬಳ ಬರುತ್ತೆ, ಅದ್ರಾಗ ಜೀವನ ಮಾಡೋಣ. ಯಾವುದೂ ಬೇಡ ನನಗಿವಾಗ. ಅಲ್ಲ, ಇವಾಗ ಸಾಲನಾದರೂ ತೀರ್ಸಕ್ಕೆ ಬೇಕಲ್ಲ, ಎಲ್ಲಿ ತಗೊಂಬರೋಣ? ಸಾಲ ತೀರಿಸ್ಬೇಕಂದ್ರೆ ಏನು ಮಾಡೋಕ್ಕಾಗುತ್ತೆ? ನಿಮ್ಗೆ ಬಂದಿರೋ ಸಂಬಳದಲ್ಲೇ ತಿಂಗಳ ಇಷ್ಟಿಷ್ಟು ಅಂತ ಹೇಳಿ ಕೊಟ್ಟು ಬಿಡೋಣ. ಬಡ್ಡಿ ಕೊಡ್ತೀವಿ ಅಂತ ಹೇಳಿ ತಿಂಗಳ ಇಷ್ಟು ಕಟ್ಟು ಸುಮ್ಮನೆ ಬುದ್ಧಿವಂತರಾಗಿ ಎಲ್ಲನ ಕೊಟ್ಟು ಬಿಡೋಣ. ದುಡ್ಡು ಕೊಟ್ಟರೆ ಯಾವುದೂ ಇರಲ್ಲ. ಏನು ಮಾಡೋಣ, ಇದೊಂದು ಇಷ್ಟು ಸಾಲ ತೀರಿಸ್ಕೊಂಡಿದ್ರೆ ಸಾಕಾಯಿತು. ನಂಗೆ 1.5 ಲಕ್ಷ ಬಂದಿದ್ರೆ ಸಾಕಾಯ್ತು. ಫಸ್ಟಿಗೆ ಬಂತು 1 ಲಕ್ಷಕ್ಕೆ ಇದ್ದಿದ್ದೆ. ಏನು ಮಾಡೋಣ, ಇನ್ನೂ ಬರುತ್ತಲ್ಲ ಅನ್ನೋದೊಂದು ಆಸೆಗೆ ಮತ್ತೆ ಹಾಕಿದ್ದಕ್ಕೆ ನನಗೆ ಹಿಂಗೆ ಆಗ್ಬಿಡ್ತು. ಏನು ಮಾಡೋದು, ಒಂದು ಗೊತ್ತಾಗ್ತಾಯಿಲ್ಲ ನನಗಿವಾಗ. ಏನು ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ, ಏನು ಮಾಡಬೇಕು ಅನ್ನೋದು ತೋಚ್ತಾನೇ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಸಮರ್ಥ? ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ ನೋಡಿ. ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇದನ್ನೆಲ್ಲನ ಮಾಡ್ಕೋಬೇಕು. ಸುಮ್ಮನೆ ನೀವು ಈ ರೀತಿ ಎಲ್ಲನ ತಲೆ ಕೆಡಿಸ್ಕೊಂಡು ಹೋಗತ್ಲಾಗೆ ಅದ್ರಾಗ ಬರೋದು ಬೇಡ, ತಮ್ಮದು ಬೇಡ, ಏನೇ ಬೇಡ. ನಿಮ್ಮ ಸಂಬಳದಲ್ಲೇ ನಮಗೆ ಇರೋರಿಬ್ಬರಿಗೆ ಜೀವನ ಮಾಡೋಕ್ಕೆ ಮಸ್ತಾಗುತ್ತೆ. ಇಲ್ಲಿ ನೋಡಿ, ಯಾವುದಕ್ಕೇನು ಕೊರತೆ ಆಗಲ್ಲ. ನೀವು ತಗೊಂಬ ಸಂಬಳಕ್ಕೆ 45,000 50,000 ಸಂಬಳ ತಗೊಂತೀರ. 50,000 ಸಂಬಳ ದುಡಿಯೋದ್ರಾಗ ಏನು ಮಾಡಿ ಬೇಕಾದರೆ ತಿಂಗಳ ಇಷ್ಟಿಷ್ಟು ಅಂತ ತೆಗೆದಿಕ್ಕೊಂಡು ಸಾಕು, ಮಿತವಾಗಿ ಬಳಸ್ಕೊಂಡು ಮನೆಗೆ ಇನ್ನು ಉಳಿದಿರೋದೆಲ್ಲ ಅವ್ರಿಗೆ ಕೊಡೋಣ. ಒಂದೊಂದು ತಿಂಗಳು ಒಬ್ರಿಗೆ ಕೊಟ್ಟರೆ ಮುಗಿತೈತೆ. ಸಾಲ ಮಾಡ್ಕೊಂಬಂದು ಬೇಡ ಪ್ಲೀಸ್ ಸಮರ್ಥ, ಬೇಡ. ಅದ್ರ ಸಹವಾಸಕ್ಕೆ ಹೋಗ್ಬೇಡ. ನನಗೆ ತುಂಬಾ ಭಯ ಆಗ್ತೈತೆ ನೀನು ಸಾಲ ಮಾಡ್ಕೊಂಡಿರೋದಕ್ಕೆ. ಅವಾಗಂತೂ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇದ್ರು ತೀರ್ಸಿದ್ರಿ. ಬೇರೆ ಬಂದಿದ್ದೀವಿ, ಯಾರೂ ನಮಗೆ ಕೈ ಹಿಡಿಯಲ್ಲ, ಯಾರೂ ಆಗಲ್ಲ. ಅದಕ್ಕಾಗಿನ ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಿಲ್ಲ. ಸಾಲದಾರ್ ಬಂದು ಸಮರ್ಥಗೆ ಮರ್ಯಾದೆ ತೆಗಿತಾ ಇದ್ದಾರೆ. ಏನು ಮಾಡಬೇಕೇನೋ ಒಂದು ಗೊತ್ತಾಗ್ತಾ ಇಲ್ಲ ಇವಾಗ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಇವಾಗಂತೂ ನನಗೆ ಹೋಗತ್ತ. ನಮ್ಗೆ ಇವಾಗ ಯಾರು ಕೈ ಹಿಡಿಯಾರು ಇಲ್ಲ, ಏನಿಲ್ಲ. ನಾವು ಸಮರ್ಥ ಇಬ್ಬರು ಬೇರೆ ಇರೋದಕ್ಕೂ ಅದಕ್ಕೂ ಯಾರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನಿಸ್ತೈತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್